ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆಯಿಂದ ಯಾವುದೇ ಥರ ಡ್ಯೂಟಿ ಮಾಡಿರಲಿಲ್ಲ, ಸಮ್ ಪರ್ಸ್ನಲ್ ಕೆಲಸ ಆಯಿತು, ಹೋಗಿದ್ದೆ. ಇವಾಗ ಬಂದಿದ್ದೀನಿ. ಇವಾಗ ನೋಡ್ಬೋದು ಟೈಮ್ ಎಷ್ಟು ಅಂದರೆ 4:07 ಆಗಿದೆ. ತಾರೀಕು ಎಷ್ಟು ಅಂದರೆ ಇವತ್ತು 6ನೇ ತಾರೀಕು. ಇವಾಗ ಬಂದು ಡ್ಯೂಟಿ ಆನ್ ಮಾಡಿದ್ದೀನಿ. ಇವಾಗ ಎಲ್ಲಿದ್ದೀನಿ ಅಂದರೆ ಅದೇ ನಿಮ್ಮ ಕಾಣ್ತಾ ಇದೆಯೋ ಅದೇ ಬ್ರಿಗೇಡು. ಇವಾಗ ಇಲ್ಲಿ ಯಲಹಂಕಕ್ಕೆ ಹೋಗಿಲ್ಲ, ಇದ್ದೀನಿ. ಇನ್ನೂ ಯಾವುದೂ ಬಾಡಿಗೆ ಕೊಟ್ಟಿಲ್ಲ. ಯಾವುದಾದ್ರೂ ಬಿದ್ದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಒಂದು ಬಾಡಿಗೆ ಬಿತ್ತು. ಇವಾಗ ಟೈಮ್ ಎಷ್ಟಪ್ಪ ಅಂದರೆ 4:12. 10 ನಿಮಿಷ ಕಾಯ್ದ್ಮೇಲೆ ಇವಾಗ ಒಂದು ಬಾಡಿಗೆ ಕೊಟ್ಟಿದ್ದಾನೆ. ಬನ್ನಿ ಫಸ್ಟ್ ಹೋಗಿ ಕಸ್ಟಮರ್ನ ಪಿಕ್ ಮಾಡೋಣ. ಕಸ್ಟಮರ್ ಎಲ್ಲಪ್ಪ ಇದ್ದಾರೆ. ಇವರೇ ಇರಬೇಕು, ಸೈಡಲ್ಲಿ ಇರೋರೆ ಕಸ್ಟಮರು. ಇವಾಗ 3 ಟ್ರಿಪ್ ಕಂಪ್ಲೀಟ್ ಆಯಿತು. ನೋಡ್ಬೋದು 3 ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀನಿ. 199 ರೂಪಾಯಿ ಆಗಿದೆ. ಟೈಮ್ ಎಷ್ಟಪ್ಪ ಅಂದರೆ 5:09. 1 ಅವರ್ಗೆ 200 ರೂಪಾಯಿ ಆಗಿದೆ. ಫುಲ್ಲು ಜಾಮ್ ಆಗಿದೆ. ಎಲ್ಲ ಕಡೆ ಎಷ್ಟು ಜಾಮು ಅಂದರೆ ಅಷ್ಟು ಜಾಮ್ ಆಗಿದೆ. ಬನ್ನಿ ಇನ್ನು 8 ಗಂಟೆವರೆಗೆ ಎಷ್ಟಾಗುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಜಸ್ಟು ಪಿಕಪ್ ಪಾಯಿಂಟ್ ಹತ್ರ ಬಂದೆ. ಲೈವ್ ಲೊಕೇಶನ್ ಕಾಣ್ತಾ ಇದೆ. ಇರ್ರಿ, ಒಂದು ಮೆಸೇಜ್ ಹಾಕ್ಬಿಟ್ಟಿದ್ದೀನಿ, ಅದು ಮರ್ತೋಗಿದ್ದೀನಿ. ಯಾಕೋ ಸಿಕ್ಕಾಪಟ್ಟೆ ಟೆನ್ಷನ್ ಫ್ರೆಂಡ್ಸ್. ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ಕಸ್ಟಮರ್ನ ಈಗ ಜಸ್ಟ್ ಡ್ರಾಪ್ ಮಾಡಿದೆ. ಟೈಮ್ ಎಷ್ಟಪ್ಪ ಅಂದರೆ 5:15. ಇವಾಗ ಎಲ್ಲಿದ್ದೀನಿ ಅಂದರೆ ಭಾರತೀಯ ಸಿಟಿ ಕಣ್ಣೂರಲ್ಲಿದ್ದೀನಿ, ನಿಕ್ಕೋ ಹೋಮ್ಸ್ 1 ಹತ್ರ. ಇದೇನು ಕಾಣ್ತಾ ಇದೆಯೋ ಇದೇ ನಿಕ್ಕೋ ಹೋಮ್ಸ್ 1. ಇಲ್ಲಿಂದ ಇನ್ನೂ ಯಾವುದೋ ಬಾಡಿಗೆಗಳು ಬೀಳ್ತಿದ್ದಾವೆ, ಬಟ್ ಎಲ್ಲ ಜಾಸ್ತಿ ಲಾಂಗ್ ಕೊಡ್ತಾ ಇದ್ದಾನೆ. ಪಿಕಪ್ ಪಾಯಿಂಟ್ ಜಾಸ್ತಿ ತುಂಬ ದೂರ ಇದೆ, ಹಂಗಾಗಿ ಹೋಗ್ತಾ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇ ಯಾವುದಾದ್ರೂ ಬೀಳುತ್ತೆ, ಬಟ್ ವೆಯ್ಟ್ ಮಾಡಬೇಕು. ಯಾವುದಾದ್ರೂ ಬಿದ್ದಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಭಾರತೀಯ ಸಿಟಿಯಿಂದ ಶೋಭಾ ಸಿಟಿಗೆ ಒಂದು ಬಾಡಿಗೆ ಬಂತು, ತೊಗೊಂಬಂದು ಬಿಟ್ಟೆ ಕಸ್ಟಮರ್ನ. ಬಿಟ್ಟಿದ ತಕ್ಷಣ ಇಲ್ಲಿಂದಾನೆ ತಿರ್ಗಾ ಭಾರತೀಯ ಸಿಟಿಗೆ ಬಂದಿದೆ. ಕಸ್ಟಮರ್ಗೆ ಮೆಸೇಜ್ ಹಾಕಿದ್ದೆ, ಬಿ ರೈಟ್ ದೇರ್ ಇನ್ 2 ಮಿನಿಟ್ ಅಂತ ಹೇಳಿದ್ದಾರೆ. ಓಕೆ ಮ್ಯಾಮ್ ಅಂತ ಹೇಳಿದ್ದೀನಿ. ಬಂದಮೇಲೆ ಪಿಕ್ ಮಾಡಿಕೊಂಡು ಇಲ್ಲಿಂದ ಭಾರತೀಯ ಸಿಟಿಗೆ ಹೋಗಬೇಕು, ಭಾರತೀಯ ಮಾಲ್ಗೆ. ಅಲ್ಲಿ ಯಾವುದಾದ್ರೂ ತಿರ್ಗಾ ಬಾಡಿಗೆ ಬಿದ್ದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಜಸ್ಟ್ ಇವಾಗ ಕಸ್ಟಮರ್ನ ಡ್ರಾಪ್ ಮಾಡಿದೆ ಭಾರತೀಯ ಮಾಲ್ಗೆ. ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾವುದಾದ್ರೂ ಕೊಡ್ತಾನ ಅಂತ. ಇನ್ನೂ ಯಾವುದೂ ಕೊಡ್ತಿಲ್ಲ. ನೋಡೋಣ ಬನ್ನಿ, ಯಾವುದಾದ್ರೂ ಕೊಟ್ಟರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಜಸ್ಟು ಭಾರತೀಯ ಸಿಟಿ ನಿಕ್ಕೋ ಹೋಮ್ಸಿಂದ ಬಾಡಿಗೆ ಬಂತು. ಎಲ್ಗಪ್ಪ ಅಂದರೆ ಚೊಕ್ನಹಳ್ಳಿಗೆ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಕಸ್ಟಮರ್ಗೆ ಆಲ್ರೆಡಿ ಮೆಸೇಜ್ ಹಾಕಿದೆ, ಬರ್ತೀನಿ ಅಂತ ಹೇಳಿದ್ದಾರೆ. ಪಿಕಪ್ ಪಾಯಿಂಟಲ್ಲಿದ್ದೀನಿ ಅಂತ ಹೇಳಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಮೇಲೆ ಪಿಕ್ ಮಾಡ್ಕೊಂಡು ಹೋಗಬೇಕು. ಚೊಕ್ನಹಳ್ಳಿಗೆ ಬಿದ್ದಿದೆ. 1.9 ಸಮಥಿಂಗ್ ಇದೆ ಕಿಲೋಮೀಟ್ರು ಬಂದು. ಬನ್ನಿ ಎಷ್ಟು ಹಾಕ್ಕೊಡ್ತೇನೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಲ್ಲೋದ್ಮೇಲೆ.
टाइम वर्क नहीं होता सर्वर के कारण। थैंक्स मैम। ಫ್ರೆಂಡ್ಸ್ ಇವಾಗ ಜಸ್ಟ್ ಕಸ್ಟಮರ್ನ ಡ್ರಾಪ್ ಮಾಡಿ ಅಲ್ಲಿ ಪಾರ್ಕಿಂಗ್ ಇರಲ್ಲ ಅಂತೇಳಿ ಇಲ್ಲಿಗೆ ಬಂದೆ, ಇಲ್ಲಿ ಸೈಡ್ಗೆ ಹಾಕ್ಕೊಡ್ತೀನಿ. 2 ಕಿಲೋಮೀಟ್ರಿಗೆ 33 ರೂಪಾಯಿ ಕೊಟ್ಟಿದ್ದಾನೆ. ನೋಡ್ಬೋದು ಎಷ್ಟಾಗಿದೆ ಅಂದರೆ 396 ರೂಪಾಯಿ ಆಗಿದೆ. ನೆಕ್ಸ್ಟ್ ಯಾವುದಾದ್ರೂ ಬಾಡಿಗೆ ಬಿದ್ದರೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ. ಇವಾಗ ಜಸ್ಟ್ ಒಂದು ಬಾಡಿಗೆ ಬಂತು. ಎಲ್ಲಿಂದ ಅಪ್ಪ ಅಂದರೆ ಶೋಭಾ ಸಿಟಿಯಿಂದ RK ಹೆಗ್ಡೆ ನಗರ್ಗೆ. ಬನ್ನಿ ಫಸ್ಟ್ ಹೋಗಿ ಕಸ್ಟಮರ್ನ ಪಿಕಪ್ ಮಾಡೋಣ. Bye, pick up. Thanks, bye. Hello? ಸರಿ ಮ್ಯಾಮ್ ಬಂದೆ ಸೆಕೆಂಡ್ ರೈಟ್ ಹತ್ರ. ಕಸ್ಟಮರು ಸೆಕೆಂಡ್ ರೈಟ್ ಹತ್ರ ಬನ್ನಿ ಅಂತ ಹೇಳಿದ್ರು. ಬನ್ನಿ ಹೋಗೋಣ. ಫಸ್ಟ್ ರೈಟ್ ಮುಗೀತು. ಸೆಕೆಂಡ್ ರೈಟ್ ಸೆಕೆಂಡ್ ರೈಟ್ ಹತ್ರ ಇಲ್ಲೇ ಇದ್ದಾರೆ ಕಸ್ಟಮರು. ಬನ್ನಿ ಫಸ್ಟ್ ಹೋಗಿ ಪಿಕಪ್ ಮಾಡ್ಕೊಂಡು ಹೆಗ್ಡೆ ನಗರ್ ಬಿಟ್ಟೆ ಅಲ್ಲಿಂದ ಯಾವ್ದಾದ್ರು ಬಾಡಿಗೆ ಬಂದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ಜಸ್ಟ್ ಕಸ್ಟಮರ್ನ ಡ್ರಾಪ್ ಆಯಿತು. ಕಸ್ಟಮರ್ನ ಡ್ರಾಪ್ ಮಾಡಿ ಬಾಲಾಜಿ ಲೇಔಟಲ್ಲಿದ್ದೀನಿ. ಹೆಗ್ಡೆ ನಗರ್ ಹತ್ರ ಇರೋ ಬಾಲಾಜಿ ಲೇಔಟಲ್ಲಿ. ಇಲ್ಲಿಂದ ಇನ್ನೂ ಯಾವುದೂ ಬಾಡಿಗೆ ಬಿದ್ದಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ. ಬಾಡಿಗೆ ಏನೋ ಬರ್ತಾಯಿದೆ, ಬಟ್ ಎಲ್ಲ ಜಾಸ್ತಿ ಪಿಕಪ್ ಪಾಯಿಂಟ್ ತುಂಬ ದೂರ ಕೊಡ್ತಾ ಇದ್ದಾನೆ. ಹಾಗಾಗಿ ಹೋಗೋಕ್ಕೆ ಹೋಗ್ತಾ ಇಲ್ಲ. ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಬಿದ್ದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ.